ಮೂರ್ಛೆ ರೋಗ ಮತ್ತು ಅಪಸ್ಮಾರ ಎರಡು ಒಂದೇ. ಮೂರ್ಛೆ ರೋಗ ಅಂದರೆ ಜನ ಏನು ತಿಳ್ಕೊತಾರೆ ಅಂದರೆ ಎಲ್ಲರೂ ನಾಲ್ಕು ಕೈ ಎಲ್ಲ ಅಳ್ಳಾಡಿಸಿ ನಾಲ್ಗೆ ಕಚ್ಚಿ ಅನ್ಕಾನ್ಷಿಯಸ್ಸಾಗಿ ಬಿದ್ದಾಗ ಮಾತ್ರ ಮೂರ್ಛೆ ರೋಗ ಅನ್ಕೊತೀವಿ. ಇದೊಂದೇ ಅಲ್ಲ, ಎಷ್ಟೋ ಜನ ಮಕ್ಕಳಲ್ಲಿ 2 ಸೆಕೆಂಡ್ ಮಗು ಕಣ್ಣು ಸ್ಟೇರ್ ಮಾಡಿಕೊಂಡು ಅದು ಕಣ್ಣನ್ನು ಕೂಡ ಲೆಪ್ಪೆ ಕೂಡ ಅಲ್ಲಾಡಿಸಲ್ಲ, ಮತ್ತು ನಾಲ್ಗೆ ಹೀಗೆ ಮಾಡ್ತಾರೆ. ಸೊ ಇದು ಕೂಡ ಒಂದು ಟೈಪ್ ಆಫ್ ಮೂರ್ಛೆ ರೋಗ. ಇನ್ನೊಂದು ಮೂರ್ಛೆ ರೋಗ, ಸಡನ್ಲಿ ಪೇಷಂಟ್ಸ್ ಬರ್ತಾ ಬರ್ತಾ ಈ ಥರ ನೋಡೋದು, ಸಡನ್ನಾಗಿ ವಾಪಸ್ ಎಲ್ಲೋ ಇರ್ತಾರೆ, ಎಲ್ಲೋ ಕನ್ಫ್ಯೂಷನ್ ಇರುತ್ತೆ, ಏನೋ ಮಾತಾಡ್ತಾರೆ. ಆವಾಗ ಅವ್ರನ್ನ ಕೇಳಿದ್ರೆ ಏನಾಗಿದೆ ಅಂದರೆ ಏನೂ ಗೊತ್ತಿರಲ್ಲ ಅವರಿಗೆ. ಉಳಿದವರೆಲ್ಲ ಅನ್ಕೊತಾರೆ ಇವನು ಏನೋ ಒಂದು ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂತ. ಅದು ಕೂಡ ಒಂದು ಮೂರ್ಛೆ ರೋಗ. ಮೂರ್ಛೆ ರೋಗದಲ್ಲಿ ವಿವಿಧ ಮೂರ್ಛೆ ರೋಗಗಳಿದೆ. ಇದು ಯಾವ ಥರ ಮೂರ್ಛೆ ರೋಗ ಅಂತ ಕಂಡುಹಿಡ್ಕೊಳ್ಳೋಕ್ಕೆ ನೀವು ಯಾವಾಗಲೂ ಒಳ್ಳೆ ನ್ಯೂರಾಲಜಿಸ್ಟನ್ನು ನೋಡಬೇಕು. ಅದನ್ನು ನೋಡ್ದಲೇ ಮೂಢನಂಬಿಕೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇಲ್ಲಿ ಬೇವಿನ ಸೊಪ್ಪದಲ್ಲಿ ಮಾಡ್ಕೊಳ್ಳೋದು, ಮಾಟ ಮಂತ್ರ ಮಾಡಿಸ್ಕೊಳ್ಳೋದ್ರಿಂದ ಇದು ಎಲ್ಲೂ ಕಾಣಲ್ಲ. ಸೊ ಇದು ಆ ಥರ ಇದ್ದರೆ ನೀವು ಆಸ್ಟರ್ ವೈಟ್ಫೀಲ್ಡಲ್ಲಿ ಮೂರ್ಛೆ ರೋಗಕ್ಕೋಸ್ಕರ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಮೂರ್ಛೆ ರೋಗದ ಕ್ಲಿನಿಕ್ ಇದೆ. ನೀವು ಬಂದು ನಮ್ಮನ್ನು ನೋಡಿದ್ರೆ ನಾವು ಏನಾಗಿದೆ, ಹೇಗೆ ಅದನ್ನು ಮಾಡಬೇಕು ಅಂತ ಹೇಳಿ ನೀವು ಮನದಟ್ಟು ಮಾಡೋದಕ್ಕೆ ನಾವು ಇದೊಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಯಾರು ಈ ಪ್ರಾಬ್ಲಮ್ ಇದೆ ಬಂದು ನಮ್ಮನ್ನು ನೋಡ್ಬೋದು. ಇಲ್ಲ ಅಂದರೆ ಒಂದು ನಂಬರ್ ಕೊಡ್ತೀನಿ, ಆ ನಂಬರಿಗೆ ಫೋನ್ ಮಾಡಿದ್ರೆ ನೀವು ಅಪಾಯಿಂಟ್ಮೆಂಟ್ ಕೂಡ ಸಿಗ್ತದೆ, ನಿಮ್ಮ ಟ್ರೀಟ್ಮೆಂಟ್ ಕೂಡ ನಾವು ನೋಡೋಕ್ಕೆ ಸಾಧ್ಯ.